ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶಕ್ತಿನಗರದಲ್ಲಿರುವ ಶಕ್ತಿ ವಸತಿ ಶಾಲೆ ಹಾಗೂ ಶಕ್ತಿ ಪಿಯು ಕಾಲೇಜಿಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಬಿ ಯಶೋವರ್ಮಾ ಅವರು ಭೇಟಿ ನೀಡಿ ಶಾಲಾ ಹಾಗೂ ಕಾಲೇಜಿನ ಶಿಕ್ಷಕರಿಗೆ ಶಿಕ್ಷಣದ ಪದ್ಧತಿಯ ಮಾರ್ಗದರ್ಶನದ ಕುರಿತು ಉಪನ್ಯಾಸವನ್ನ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಉತ್ತಮವಾದ ಸಂಸ್ಥೆಯಾಗಬೇಕಾದ್ರೆ ಸಾಧನೆಯ ಗುರಿಯ ಕಡೆಗೆ ನಡಿಬೇಕು. ಸಂಸ್ಥೆಯ ಬೆಳವಣಿಗೆಗಾಗಿ ನಾವು ಯಾವತ್ತೂ ಶ್ರಮಿಸಬೇಕು. ಉತ್ತಮವಾದ ವಾತಾವರಣವನ್ನು ಹೊಂದಿದ ಈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಕಲಿಯಲು ಅತ್ಯಂತ ಸರಳವಾಗಿದ್ದು, ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರ ದೂರದೃಷ್ಟಿಯನ್ನು ಅರ್ಥೈಸಿಕೊಂಡು ಸಂಸ್ಥೆಯು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ದುಡಿಯೋದೇ ನಮ್ಮ ಕರ್ತವ್ಯವಾಗಿದೆ. ಸಂಸ್ಥೆ ಬೆಳೆದ್ರೆ ನಾವು ಬೆಳೆದಂತೆ. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಶುಭ ಹಾರೈಸಿದರು. Everywhere there is innovation. Entire school, wherever you go, there is innovation. Innovation is not taught as a special paper, but innovation is there everywhere. So ultimately what I want to tell you is, like, we are not to do routine things in a routine way. There is a saying in English, I quote, doing the same thing the same way, doing the same thing the same way and expecting a change is foolishness. ಇನ್ನು ಡಾಕ್ಟರ್ ಬಿ ಯಶೋವರ್ಮಾ ಅವರನ್ನ ಇದೇ ಸಂದರ್ಭದಲ್ಲಿ ಶಕ್ತಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು. ಇನ್ನು ಶಾಲಾ ಎಲ್ಲಾ ಚಟುವಟಿಕೆಗಳು, ಅತ್ಯಾಧುನಿಕ ಕಟ್ಟಡಗಳು, ಆಟದ ಮೈದಾನ, ಈಜುಕೊಳ, ಸುಸಜ್ಜಿತ ಕ್ಯಾಂಪಸ್, ಸಾವಯವ ತರಕಾರಿ ಕೃಷಿ, ವಿದ್ಯಾರ್ಥಿ ನಿಲಯಗಳು, ಮಕ್ಕಳ ಶಿಸ್ತು, ಶುಚಿರುಚಿಯಾದ ಕ್ಯಾಂಟೀನ್, ತರಗತಿಗಳನ್ನು ವೀಕ್ಷಿಸಿ ಗಣ್ಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಸ್ಥಾಪಕ ಕೆಸಿ ನಾಯ್ಕ್, ಕಾರ್ಯದರ್ಶಿ ಸಂಜಿತ್ ನಾಯ್ಕ್, ಶಕ್ತಿ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಬೈಕಾಡಿ ಜನಾರ್ದನ ಆಚಾರ್, ಶಕ್ತಿ ವಸತಿ ಶಾಲೆಯ ಪ್ರಾಚಾರ್ಯೆ ವಿದ್ಯಾ ಕಾಮತ್ಜಿ, ಪ್ರಧಾನ ಸಲಹೆಗಾರ ರಮೇಶ್ ಕೆ, ಎಸ್ಡಿಎಂ ಕಾಲೇಜಿನ ಪ್ರಾಚಾರ್ಯ ಮನಮೋಹನ್ ನಾಯಕ್, ವರ್ಧಮಾನ್, ಶ್ರುತಿ, ಮೈತ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.